ಟಿವಿಗಳಲ್ಲಿ ಮೂವಿ ನೋಡಬೇಕಾದ್ರೆ ಅಥವಾ ಸೀರಿಯಲ್ ನೋಡಬೇಕಾದ್ರೆ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಚಾನಲ್ ಚೇಂಜ್ ಮಾಡ್ತೀವಿ. ಆದರೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬರುವವರು ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿರ್ತಾರೆ. ಹೊಸದಾಗಿ ಅಡ್ವರ್ಟೈಸ್ಮೆಂಟ್ ತುಂಬಾನೇ ಬರ್ತಿದೆ. ಆದ್ರೂ ಕೂಡ ಹಳೆಯ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬರುತ್ತಿದ್ದ ಒಂದಷ್ಟು ಹಾಡುಗಳನ್ನ ನಾವು ಇಂದಿಗೂ ನೆನಪು ಮಾಡ್ಕೋತೀವಿ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಸೂಪರ್ ಹಿಟ್ ಮೂವಿಗಳನ್ನು ಮಾಡಿ ಸ್ಟಾರ್ ಗಿರಿ ಪಟ್ಟದಲ್ಲಿರುವವರು ಸಹ ಹಳೆಯ ಆಡ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆ ಆಡ್ಸ್ಗಳನ್ನ ಮತ್ತು ಆ ಸ್ಟಾರ್ಸ್ಗಳನ್ನ ನೋಡೋದಾದ್ರೆ ಮೊದಲನೆಯದಾಗಿ ಅಪ್ಪು ಅಂದ್ರೆ ದೊಡ್ಡ ಮನೆ ಹುಡುಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇವರು ಕಡಲ ತೀರದಲ್ಲಿ ಮೀನು ಹಿಡಿಯುವ ಮೀನುಗಾರರಾಗಿ 7up ತಂಪು ಪಾನೀಯದ ಆಡ್ಸ್ ನಲ್ಲಿ ಸೊರ ಮೀನು, ತೊರಕೆ ಮೀನು, ಬಂಗಡೆ ಮೀನು, ಬಾಯಿಗೆ ಮೀನು, ಕಪ್ಪು ಮಂಜೆ ಮಸಾಲೆ ಹಾಕಿ ಸಾರು ಮಾಡಿ ರುಚಿ ನೋಡಿ. ತಾರ್ಲೆ ಮೀನು, ಮಾಂಜೆ ಮೀನು, ಅಂಜಾಲ್ ಮೀನು, ಬೆಳ್ಳಂಜೆ ಮೀನು, ಕುಡುವಾಯ್ ಮೀನು, ಕಾಣೆ ಮೀನು, ಎಟ್ಟೆ ಏಡಿ, ನಲ್ಲಿ ಚಟ್ಲಿ. ಎರಡನೆಯದಾಗಿ ದರ್ಶನ್ ಅವರು ಮೂವೀಸ್ ಮತ್ತು ನ್ಯೂಸ್ ಚಾನಲ್ ಇವೆರಡು ಬಿಟ್ರೆ ಯಾವ್ದಾದ್ರೂ ಈವೆಂಟ್ಗಳಲ್ಲಿ ನೋಡಿರ್ತೀವಿ. ಆದ್ರೆ ಯಾವತ್ತಾದ್ರೂ ಆಡ್ಸ್ಗಳಲ್ಲಿ ನೋಡಿದ್ರಾ? ಅವರು ಮೊದಲು ಅಡ್ವರ್ಟೈಸ್ಮೆಂಟ್ ನಲ್ಲಿ ಕಾಣಿಸ್ಕೊತಾ ಇದ್ರು. ರಚಿತಾ ರಾಮ್ ಜೊತೆ ನಾಕ್ಔಟ್ ಆಡ್ಸ್ ನಲ್ಲಿ ಇದ್ರು. ಒಟ್ನಲ್ಲಿ ಹೇಗೋ ಎಲ್ಲ ಮುಗಿಸ್ದೆ, ಸಂಜೆ ಶುರು ಮಾಡೋಣ. ಮೂರನೆಯದಾಗಿ ಉಪೇಂದ್ರ. ಇವರನ್ನ ವಿಕಟ ಕವಿ ಅಂತಾನು ಹೇಳ್ಬಹುದು. ಇವರು ಮೊದಲು ನವರತ್ನ ಆಡ್ಸ್ ನಲ್ಲಿ ಕಾಣಿಸ್ಕೊತಾ ಇದ್ರು. ಮಂಡೆ ಬಿಸಿಯ ಮಾಡಿ ಕೋಲ್ ಹಚ್ಚಿ ತಲೆಗೆ ನವರತ್ನ ತೇಲ್. ನಾಲ್ಕನೆಯದಾಗಿ ಕಿರಿಕ್ ಪಾರ್ಟಿ ಖ್ಯಾತಿಯ ರಕ್ಷಿತ್ ಶೆಟ್ಟಿ. ಯುಬಿ ಎಕ್ಸ್ಪರ್ಟ್ ಸೋಡಾದಲ್ಲಿ ಕಾಣಿಸ್ಕೊತಾ ಇದ್ರು. ಯುಬಿ ಎಕ್ಸ್ಪೋರ್ಟ್ ಸ್ಟ್ರಾಂಗ್ ಪವರ್ ಸೋಡಾ, ಇದು ಇನ್ನೊಬ್ಬ ಸ್ಟಾರ್ ಮಗ. ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.